ಇನ್ನು ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆಗ್ತಾ ಇದೆಯಾ ಶ್ವಾನಗಳ ಪಾರ್ಕ್ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಆ ಒಂದು ನಿರ್ಧಾರದಿಂದ ಕಬ್ಬನ್ ಪಾರ್ಕ್ ನಡಿಗೆದಾರರು ಅಸಮಾಧಾನಗೊಂಡಿದ್ದಾರೆ. ಪಾರ್ಕ್ನಲ್ಲಿ ಶ್ವಾನಗಳ ವಿಶ್ರಾಂತಿಗಾಗಿಯೇ ಒಂದು ಜಾಗ ಇದೆ, ಅದು ಮೀಸಲಿಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಏನಿದೆ ಅದು ಶ್ವಾನಗಳ ಪಾರ್ಕ್ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಯಾಕಂತಂದ್ರೆ ಆ ಒಂದು ನಿರ್ಧಾರದಿಂದ ಕಬ್ಬನ್ ಪಾರ್ಕ್ ನಡಿಗೆದಾರರು ಅಸಮಾಧಾನಗೊಂಡಿದ್ದಾರೆ. ಪಾರ್ಕ್ನಲ್ಲಿ ಶ್ವಾನಗಳ ವಿಶ್ರಾಂತಿಗಾಗಿಯೇ ಇದೆ ಒಂದು ಮೀಸಲು ಜಾಗ. ಅಲ್ಲಿ ಸಾಕು ನಾಯಿಗಳಿಗೆ ವಿಶ್ರಾಂತಿ ನೀಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಈ ಕಬ್ಬನ್ ಪಾರ್ಕ್. ತೋಟಗಾರಿಕಾ ಇಲಾಖೆಯಿಂದ ಸಾಕು ನಾಯಿಗಳಿಗೆ ಪಾರ್ಕು. ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲಿ ಒಂದು ಜಾಗವನ್ನ ಮೀಸಲಿಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು. ಕಬ್ಬನ್ ಪಾರ್ಕ್ನ ನಡಿಗೆ ಅಂದ್ರೆ ನಡೆ ಏನಿದೆ, ಈ ನಡೆಗೆ ವಾಕರ್ ಅಸೋಸಿಯೇಷನ್ ಬಹಳ ಅಸಮಾಧಾನಗೊಂಡಿದ್ದಾರೆ. ಕೂಡಲೇ ಈ ತೀರ್ಮಾನವನ್ನ ಹಿಂದೆ ಪಡೆಯಿರಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಶ್ವಾನಗಳ ಪಾರ್ಕ್ಗೆ ಅನುಮತಿ ಕೊಟ್ಟಿದ್ಯಾರು? ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ನೋಡಿ ಕಬ್ಬನ್ ಪಾರ್ಕಲ್ಲಿ ಇವಾಗ ಎಲ್ಲ ಬರೋರೆಲ್ಲ ನಾಯಿ ಪಾರ್ಕ್ ಅಂತ ಕೇಳ್ಕೊಬಾರ್ದು. ನಾಯಿ ಪಾರ್ಕ್ ಎಲ್ಲಿದೆ? ನಾಯಿ ಪಾರ್ಕ್ ಕಬ್ಬನ್ ಪಾರ್ಕ್ ಇವಾಗ ನಾಯಿ ಪಾರ್ಕ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಕಬ್ಬನ್ ಪಾರ್ಕ್ನ ಒಂದು ನಾಯಿ ಪಾರ್ಕ್ ಮಾಡಕ್ಕೆ ಹೋಗ್ಬಾರ್ದು. ಅಲ್ಲಿರ್ತಕ್ಕಂಥ ಯಾವುದೇ ಅದು ಕೊಟ್ಟಿಲ್ಲ, ಇಲ್ಲಿ ಎಲ್ಲ ಇಲ್ಲಿಗೆಲ್ಲ ಮಾಡ್ಕೊಂಡಿರೋದು. ಅಲ್ಲಿ ಕೆಲವರೆಲ್ಲ ಕೋಟಿ ರೂಪಾಯಿ ಕೊಟ್ಬಿಟ್ಟು ನಾಯಿಗಳು ತಗೊಳ್ತಾರೆ. ಅದಕ್ಕೊಂದು ಜಾಗ ಹುಡುಕಕ್ಕಾಗಿಲ್ಲ ಅಂದರೆ ಇನ್ನು ಯಾಕೆ ಬೇಕು ಇದು ಅವ್ರಿಗೆ? ಅಲ್ಲಿ ಬೀದಿ ನಾಯಿಗಳು ಓಕೆ, ಬೀದಿ ನಾಯಿಗಳು ನಮ್ದೇನು ಅಭ್ಯಂತರ ಇಲ್ಲ. ಬೀದಿ ನಾಯಿಗಳು ಪಾಪ ಅವ್ರಿಗೆ ತಾಯಿ ಇರಲ್ಲ, ತಂದೆ ಎಲ್ಲ ಅನಾಥರಾಗಿರ್ತಾರೆ, ಅದಕ್ಕೇನು ನಾವು ಅಭ್ಯಂತರ ಇಲ್ಲ. ಮತ್ತು ಬೀದಿ ನಾಯಿಗಳಿಗೆ ಅಲ್ಲಿ ಊಟ ಆಗೋದಕ್ಕೂ ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಇಲ್ಲಿ ಇದೇ ಥರ ನಮ್ಮ ಕಬ್ಬನ್ ಪಾರ್ಕಲ್ಲಿ ನೀವು ಜಾಗ ತೋಟಗಾರಿಕೆ ಇಲಾಖೆಯವರು ಸುಮ್ಮನೆ ಕೂತ್ಕೊಂಡು ಅದು ನೋಡ್ಕೊಂಡು ಇರ್ತೀರಲ್ಲ, ಅದೇ ಥರ ಲಾಲ್ಬಾಗಲ್ಲಿ ಕೊಡಿ, ಲಾಲ್ಬಾಗಲ್ಲಿ ಅವಕಾಶ ಮಾಡಿಕೊಡಿ ನಾಯಿಗಳಿಗೆ. ಈಗ ಬಹಳಷ್ಟು ವರ್ಷಗಳಿಂದ ಅಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ನಾವು ಪೆಟ್ ಡಾಗ್ನ ಬಿಡ್ತಾ ಇದ್ದೀವಿ. ಒಂದು ಏರಿಯಾದಲ್ಲಿ ಸೆಂಚುರಿ ಕ್ಲಬ್ ಇಂದ ಮುಂದೆ ಬಂದಾಗ ಅಲ್ಲಿ ಆ ಏರಿಯಾನ ಡಾಗ್ ಪಾರ್ಕ್ ಅಂತೇಳಿ ಅದನ್ನು ಡೆಸಿಗ್ನೇಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಅಫಿಷಿಯಲಿ ಅದು ಡಾಗ್ ಪಾರ್ಕ್ ಅಂತ ಇಲ್ಲ. ಬಟ್ ಆದರೆ ಎಲ್ಲ ಬರೋವಂಥ ಏನು ಅರ್ಬನ್ ವಿಸಿಟರ್ಸ್ಗೆ ಸಾಕಷ್ಟು ಅವ್ರ ಪೆಟ್ ಡಾಗ್ನ ತಂದು ಒಳಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಿಂದಿಂದನೂ ಕೂಡ. ಹಿಂದಿಂದನೂ ಇದೆ, ತುಂಬ ಡಾಗ್ಸ್ ಬಗ್ಗೆ ತುಂಬ ಇಶ್ಯೂ ಇದೆ ಇಲ್ಲಿ ಮುಂಚಿಂದನೂ ಗೊತ್ತಿದೆ ತಮಗೆ. ಇಲ್ಲಿ ಎಲ್ಲ ಯಾವುದು ಮತ್ತು ಪಾರ್ಕ್ ಇಲ್ಲ ಅಂದರೆ, ಎಲ್ಲೂ ನಾಯಿಗಳನ್ನ ಕರ್ಕೊಂಡು ಹೋಗೋ ಜಾಗ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅವ್ರದ್ದೆಲ್ಲ ಮನವಿ ಇದೆ. ಅವ್ರದ್ದೇ ಆದಂಥ ಅಸೋಸಿಯೇಷನ್ ಇದೆ. ಸೊ ಹಾಗಾಗಿ ಅವರು ಪ್ರತಿ ವರ್ಷ ಅದು ಅವೇರ್ನೆಸ್ಸು ಕೂಡ ಮಾಡ್ತಾರೆ. ಅಂದರೆ ಆ ಡಾಗ್ದು ಏನು ಗಲೀಜಿರುತ್ತೆ ಅದನ್ನು ಅವರೇ ತೆಗೆದು ಹಾಕಬೇಕು. ಜೊತೆಗೆ ಯಾವುದು ಕೂಡ ಬೆಲ್ಟ್ ತೆಗೆದೇ ಓಡಾಡಿಸ್ಬಾರ್ದು, ಬೆಲ್ಟ್ ಹಾಕ್ಕೊಂಡೇ ತಗೊಂಡು ಬರಬೇಕು ಅಂತ ಆ ಥರದ್ದೆಲ್ಲ ರೂಲ್ಸ್ ಮಾಡಿದ್ದೀವಿ. ಈಗ ಬಹಳಷ್ಟು ವರ್ಷಗಳಿಂದ ಅಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ನಾವು ಪೆಟ್ ಡಾಗ್ನ ಬಿಡ್ತಾ ಇದ್ದೀವಿ. ಒಂದು ಏರಿಯಾದಲ್ಲಿ ಸೆಂಚುರಿ ಕ್ಲಬ್ ಇಂದ ಮುಂದೆ ಬಂದಾಗ ಅಲ್ಲಿ ಆ ಏರಿಯಾನ ಡಾಗ್ ಪಾರ್ಕ್ ಅಂತೇಳಿ ಅದನ್ನು ಡೆಸಿಗ್ನೇಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಅಫಿಷಿಯಲಿ ಅದು ಡಾಗ್ ಪಾರ್ಕ್ ಅಂತ ಇಲ್ಲ. ಬಟ್ ಆದರೆ ಎಲ್ಲ ಬರೋವಂಥ ಏನು ಅರ್ಬನ್ ನೋಡಿ, ಸಹಜವಾಗಿ ಬೆಂಗಳೂರಿಗೆ ಯಾರೇ ಬರಲಿ, ಬೇರೆ ಬೇರೆ ಭಾಗದಿಂದ ಬಂದಾಗ ಅವರು ಮೊದಲಿಗೆ ವಿಸಿಟ್ ಕೊಡುವಂಥ ಜಾಗ ಯಾವುದಾದ್ರೂ ಇದೆ. ಒಂದು 4-5 ಜಾಗದಲ್ಲಿ ಹೆಚ್ಚು ಜನ ಹೋಗುವಂಥ ಜಾಗ ಯಾವುದಪ್ಪ ಅಂತ ಅಂದರೆ ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕಬ್ಬನ್ ಪಾರ್ಕು. ಕಾರಣ ಅಲ್ಲಿ ಕಬ್ಬನ್ ಪಾರ್ಕಿಗೆ ಹೋಗಬೇಕು ಅಂತೇಳಿ ಭಾಳಷ್ಟು ಬೇರೆ ಬೇರೆ ಊರುಗಳಿಂದ ಬರ್ತಾ ಇರ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಏನಾಗಿದೆ ಅಂತ ಅಂದರೆ ಪಾರ್ಕ್ಗಳಲ್ಲಿ ಓಡಾಡೋದಕ್ಕೆ ಬರುವಂಥವ್ರು ಅಥವಾ ವಾಕಿಂಗ್ ಮಾಡೋದಕ್ಕೆ ಬರುವಂಥವ್ರು ಇವರಿಗೆಲ್ಲ ತೊಂದರೆ ಆಗ್ತಾ ಇರೋದು ಈ ನಾಯಿಗಳ ಹಾವಳಿಯಿಂದ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕಬ್ಬನ್ ಪಾರ್ಕ್ ಏನಾದರೂ ಶ್ವಾನಗಳ ಪಾರ್ಕ್ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ, ಜೊತೆಗೆ ಏನು ನಿರ್ಧಾರ ಇದು, ಯಾವ ಕಾರಣಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ?
ಪ್ರಭು, ಬೆಂಗಳೂರಿನಲ್ಲಿರುವಂತಹ ಅಂದರೆ ಒಂದಷ್ಟು ಹಸಿರಿಂದ ಕೂಡಿರುವಂತಹ ಜಾಗ ಅಂತಂದರೆ ಒಂದು ಲಾಲ್ಬಾಗು, ಮತ್ತೊಂದು ಕಬ್ಬನ್ ಪಾರ್ಕ್. ಆದರೆ ಈ ಒಂದು ಕಬ್ಬನ್ ಪಾರ್ಕ್ನಲ್ಲಿ ಇತ್ತೀಚೆಗೆ ತೋಟಗಾರಿಕೆ ಇಲಾಖೆ ಕೈಗೊಂಡಿರುವಂಥ ಒಂದಷ್ಟು ನಿಯಮಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇದು ಕಬ್ಬನ್ ಪಾರ್ಕ್ ಅಲ್ಲ, ಅದ್ರ ಬದಲಾಗಿ ನಾಯಿಗಳ ಪಾರ್ಕ್ ಅಥವಾ ಶ್ವಾನಗಳ ಉದ್ಯಾನವನ ಆಗಿ ಮಾರ್ಪಾಟಾಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತದೆ. ತೋಟಗಾರಿಕೆ ಇಲಾಖೆಯ ನಡೆಯನ್ನು ಇದೀಗ ಕಬ್ಬನ್ ಪಾರ್ಕ್ ನಡಿಗೆದಾರರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಸ್ವತಃ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕಿ ಒಂದು ಮಾತನ್ನ ಹೇಳಿದ್ರು, ಯಾರು ಬೆಳಗ್ಗೆ ವಾಕಿಂಗ್ ಅನ್ನ ಬರ್ತಾರೆ ಅವರು ನಾಯಿಗಳನ್ನ ಕರ್ಕೊಂಡು ಬರ್ತಾರೆ, ಮನೆಯಲ್ಲಿ ಸಾಕಿದಂತಹ ಶ್ವಾನಗಳನ್ನ ಕರ್ಕೊಂಡು ಬರ್ತಾರೆ. ಅವರು ವಾಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಸಾಕಿರುವಂತಹ ನಾಯಿಗಳನ್ನ ಅಥವಾ ಅವರು ಕಬ್ಬನ್ ಪಾರ್ಕಿಗೆ ತಂದಂತಹ ಶ್ವಾನಗಳನ್ನ ಒಂದ್ ಕಡೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೈಬ್ರರಿ ಪಕ್ಕದಲ್ಲಿ ಇರುವಂತಹ ಜಾಗವನ್ನ ನಾವು ಮಾಡಿಕೊಟ್ಟಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆದ್ರೆ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದೆ. ಇದು ಪಾರ್ಕ್ ಇರುವಂಥದ್ದು, ಬೆಳಗ್ಗೆ ವಾಯುವಿಹಾರಕ್ಕೆ ಬರ್ತಾರೆ, ಅವರಿಗೆ ಅವರು ಸಾಕಿರುವಂತಹ ನಾಯಿಗಳನ್ನ ಲಕ್ಷಾಂತರ ರೂಪಾಯಿ ಕೊಟ್ಟು ನಾಯಿಯನ್ನ ಖರೀದಿ ಮಾಡ್ತಾರೆ. ಆದರೆ ಅವರು ಇಲ್ಲಿ ಪಾರ್ಕ್ ಒಳಗಡೆ ಕರ್ಕೊಂಡು ಬಂದು ಅದಕ್ಕೆ ಒಂದು ಉದ್ಯಾನವನ ಅಂತ ಹೇಳಿ ನಿರ್ಮಾಣ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಜೊತೆಗೆ ತೋಟಗಾರಿಕೆ ಇಲಾಖೆನೂ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಇದು ಇವತ್ತು ನೆನ್ನೆದಲ್ಲ, ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ನಡಿಗೆದಾರರು ಅಥವಾ ಬೆಳಗ್ಗೆ ವಾಕಿಂಗ್ಗೆ ಬರುವಂಥವ್ರು ಒಂದು ಮನವಿಯನ್ನ ಮಾಡ್ತಾ ಇದ್ರು ತೋಟಗಾರಿಕೆ ಇಲಾಖೆಗೆ. ನಾವು ಪ್ರೀತಿ ಪಾತ್ರವಾಗಿ ಸಾಕಿರುವಂತಹ ಶ್ವಾನಗಳನ್ನ ಇಲ್ಲಿ ಒಂದ್ ಕಡೆ ಕರ್ಕೊಂಡು ಬರ್ತೀವಿ, ಅದಕ್ಕೆ ವಿಶ್ರಾಂತಿಯನ್ನ ಪಡಿಬೇಕು ಅಂತ ಒಂದಷ್ಟು ಜಾಗವನ್ನ ಮೀಸಲಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಅವರ ಡಿಮ್ಯಾಂಡಿಗೆ ನಾವು ಮಣಿದಿದ್ದೀವಿ. ಹಾಗಾಗಿನೇ ಲೈಬ್ರರಿ ಪಕ್ಕದಲ್ಲಿ ಇರುವಂತಹ ಜಾಗ ಅಂದ್ರೆ ಸೆಂಚುರಿ ಕ್ಲಬ್ ಇಂದ ನಾವೇನು ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತೀವಿ, ಅದರ ಬಳಿಕ ಇರುವಂತಹ ಜಾಗ ಏನಿದೆ ಅಲ್ಲಿ ನಾಯಿಗಳಿಗೆ ವಿಶ್ರಾಂತಿಯನ್ನ ಪಡಿಲಿಕ್ಕೆ ಜಾಗವನ್ನು ನಾವು ಮಾಡಿಕೊಟ್ಟಿದ್ದೀವಿ ಅನ್ನುವಂಥ ಒಂದು ಸಮಜಾಯಿಷಿಯನ್ನು ಕೊಡ್ತಿದ್ದಾರೆ. ಆದರೆ ಒಂದಷ್ಟು ನಡಿಗೆದಾರರು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೀವು ಅಲ್ಲಿ ಸಾಕು ನಾಯಿಗಳಿಗೆ ಜಾಗವನ್ನು ಕೊಡೋ ಬದಲು ಬೀದಿ ನಾಯಿಗಳಿಗೆ ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಮಾಡಿದೆ, ಬೀದಿ ನಾಯಿಗಳಿಗೆ ಒಂದಷ್ಟು ಶೆಲ್ಟರ್ನ ನಿರ್ಮಾಣ ಮಾಡಿ ಅಂತೇಳಿ. ನೀವು ಸಾಕು ನಾಯಿಗಳಿಗೆ ಶೆಲ್ಟರ್ನ ನಿರ್ಮಾಣ ಬದಲು ಬೀದಿ ನಾಯಿಗಳಿಗೆ ಶೆಲ್ಟರ್ನ ನಿರ್ಮಾಣ ಮಾಡಿ ಬರುವಂತಹ ವಾಕಿಂಗಿಗೆ ಯಾರು ಬರ್ತಾರೆ ಅವರು ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕ್ತಾರೆ. ಸೊ ಸುಪ್ರೀಂ ಕೋರ್ಟ್ನ ನಿಯಮವನ್ನು ಕೂಡ ಪಾಲನೆ ಮಾಡಿದಂತಾಗುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಿದ್ದಾರೆ. ಆದರೆ ತೋಟಗಾರಿಕೆ ಇಲಾಖೆ ಹೇಳ್ತಾ ಇರುವಂಥದ್ದು ಅಧಿಕೃತವಾಗಿ ನಾವು ಶ್ವಾನಗಳಿಗೆ ಶೆಲ್ಟರ್ ಅಥವಾ ಪಾರ್ಕನ್ನು ನಾವು ನಿರ್ಮಾಣ ಮಾಡಿ ಕೊಟ್ಟಿಲ್ಲ, ಬರುವಂಥ ನಡಿಗೆದಾರರು ಯಾರಿಗೂ ಸಮಸ್ಯೆ ಆಗದಿತ್ತಿರುವಂಥ ನಿಟ್ಟಿನಲ್ಲಿ, ಜೊತೆಗೆ ಬರುವಂಥ ಶ್ವಾನಗಳ ಮಲಮೂತ್ರವನ್ನು ಮಾಡಿದ್ದೆ ಆದಲ್ಲಿ ಆ ಒಂದು ಶ್ವಾನಗಳ ಮಾಲೀಕರು ಅದನ್ನು ತೆಗೆದುಕೊಂಡು ಹೋಗ್ತಾರೆ, ರವಾನೆಯನ್ನು ಮಾಡ್ತಾರೆ, ಅಂದರೆ ಶಿಫ್ಟ್ ಅಲ್ಲಿಂದ ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ತೋಟಗಾರಿಕೆ ಇಲಾಖೆ ಹೇಳ್ತದೆ. ಆದರೆ ನಿಜವಾಗ್ಲೂ ಇದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ಬೇಸರ ವ್ಯಕ್ತಪಡಿಸೋದ್ರ ಜೊತೆಗೆ ಇಲ್ಲಿರುವಂಥ ಅಂದರೆ ನಾಯಿಗಳಿಗೆ ಏನು ಶೆಲ್ಟರನ್ನು ಕೊಟ್ಟಿದ್ದಾರೆ ಕಬ್ಬನ್ ಪಾರ್ಕ್ನ ಒಳಗಡೆ, ಅಂದರೆ ಉದ್ಯಾನವನ ಅಂತ ಹೇಳಿ ತೋಟಗಾರಿಕೆ ಇಲಾಖೆನೇ ಏನು ಹೇಳಿದೆ ಅದನ್ನು ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್, ನೀವೆಲ್ಲ ಡೀಟೇಲ್ಸ್ಗಾಗಿ.